ಹೌದಪ್ಪ, ನಾನು ಎಬ್ಸ್ಕೊಂಡು ಇಲ್ಲಿ ಕಳಿಸಿದ್ರೆ ನಿಮ್ಗೆಲ್ಲ ಬಹಳ ಬೇಸರ ಆಗ್ತದೆ. ಈಗ ಬೇಸರ ಆಗ್ಬಹುದು. ಇದೇ ಕ್ಷೇತ್ರದಲ್ಲಿ 10 ವರ್ಷ ಇದ್ರೆ ನಂತರ ನಿಮ್ಗೆ ಗೊತ್ತಾಗ್ತದೆ. ಆವತ್ತು ನಾವು ಎಬ್ಬಿಸಿ ಕಳಿಸಿದ್ರಿಂದ ಇವತ್ತು ನಮ್ಗೆ ಇಲ್ಲಿ ಅನ್ನ ಸಿಗ್ತಾ ಉಂಟು ಅಂತ. ಇದು ಯಾರ್ಯಾರ ಮಾತನಾಡ ಹೇಳುದಲ್ಲ, ಮತ್ತೆ ನನ್ನ ಸ್ವಂತ ಅನುಭವ ಹೇಳುದು. ಹೌದಾ? ಇವರಿಗೆಲ್ಲ ಯೋಗ ಈಗ ಯಾವ ರಗಳೇ ಇಲ್ಲ. ಹಾಗಾದ್ರೆ ನಿನಗೂ ಮೊದ್ಲು ಎಬ್ಬಿಸೋರು ಇದ್ರ? ಎಬ್ಬಿಸುವುದಲ್ಲ, ನಮ್ಮ ನಿಮ್ದು ಯೋಗ ಸ್ವಲ್ಪ ಅಲ್ಲ. ಹೊರಗೂ ಸಾಯ್ಲಿ ಅತ್ಲಾಗೆ ಕಣ್ಣು ಕೂರ್ಲಿಕ್ಕೂ ಇಲ್ಲ ಆ ಕಾಲದಲ್ಲಿ. ಈ ಕಣ್ಣು ಕೂರ್ದ್ರೆ ಸಾಕು ಒಂದ್ ತಮ್ಗೆ ನೀರು ಬಂತಂತಲೇ ಲೆಕ್ಕ. ಹಾ, ಮುಖ ತೊಳೆದ ಅದ ಬಿಸಿಯ ಕಣ್ಣಿಗಿಂತ ಯಾವ್ದು ಹೋಗುದಿಲ್ಲ. ಮುಖ ಅವರೇ ತೊಳಸ್ತಿದ್ರು. ಅಂದ್ರೆ ಯಾಕಂದ್ರೆ ಮುಖಕ್ಕೆ ಪ್ಯಾಚ ಹಾಕಿದ್ರೆ ನಾವು ಮುಖ ತೊಳ್ಕೊಂಡು ಇಲ್ಲಿ ಬರ್ತಿದ್ರು. ಹಾಗೆ ಹೇಳ್ತಿದ್ರು ಹಾಕೊಂಡು. ಯಾಕೆ ಬಂದಿ ಇಲ್ಲಿಗೆ? ನಿದ್ದೆ ಮಾಡ್ಲಿಕ್ಕೆ ಬಂದ್ಯಾ? ಮನೆಯಲ್ಲಿ ತೆಗಣೆ ಆಗಿದ? ಕಲಿಯುವ ಮನ್ಸಿದ್ರೆ ಹೋಗಿ ನೋಡು. ಇಲ್ಲ ನಾಳೆ ಪಡಿ ಮನೆ ಹೋಗು. ಈಗ ನೇರವೇ ಜೋರ್ ಮಾಡುದು ಹೇಳ್ರು ಜೋರ್ ಸಾಯಲಿ ಹೊಡಿತಿದ್ರ. ಓ, ಅವಾಗೆಲ್ಲ ಆಗಿತ್ತು ಕಾಲ. ಆದ್ರೆ ನಮ್ಗೆ ಆಗ ಅನಿಸ್ತಿತ್ತು ಇವ್ರೊಂದು ಯಾಕೆ ಉಪದ್ರ ಕೊಡ್ತಾರಪ್ಪ ಅಂತೇಳಿ. ಈಗ ಅನಿಸ್ತಾ ಉಂಟು, ಆವತ್ತವ್ರ ನೀರ್ ಹಾಕಿ ಇಲ್ಲಿ ಕಳಿಸದೇ ಇದ್ರೆ ಇವತ್ತು ನಾವು ಈ ಮಟ್ಟದಲ್ಲಿ ಬೆಳೆಯುವುದಿಲ್ಲ ಆಗಿತ್ತು. ಕೆಲವೊಮ್ಮೆ ನೆನಪು ಆಗ್ತದೆ, ನೆನಪು ಮಾಡ್ಕೊಳ್ಳೇಬೇಕು. ಏನೇ ಇರಲಿ, ನಿಮ್ ಬಗ್ಗೆ ಬಹಳ ಸಂತೋಷ ಆಯ್ತು. ಈಗ ಮಾಡುದು ಸರಿ ಉಂಟು. ಹೌದಾ? ಇವ್ರನ್ನೆಲ್ಲ ಎಬ್ಸ್ಕೊಂಡು ಬಂದು ಹೀಗೇ ಮಾಡ್ತಾ ಇರ್ಬೇಕು ನೀವು. ಆಗ ಅವರು ಚುರುಕಾಗ್ತಾರೆ. ಅವ್ರ ಗಮನ ಬೇರೆ ಕಡೆ ಹೋಗುದಿಲ್ಲ. ಇಲ್ಲದಿದ್ರು ಸೋತು ಉಂಟ ಅವ್ರ ಗಮನ ಬೇರೆ ಕಡೆ ಹೋಗಿ ಆಯ್ತು. ಏನ್ ಮಾಡುದು? ಇಲ್ಲಿ ಅಂತ ಉಂಟು ಅಂತ ಆಲೋಚನೆ ಮಾಡುದೇ ಇಲ್ಲ ಕೆಲವರು. ಗೆದ್ದಾ ಬಿದ್ದ ಓಡ್ ಬರುದು ನೋಡ್ಬೇಕು, ಇಲ್ಲೋಗಿ ಕಲಿಬೇಕು ಅಂತವ್ರನ್ನ. ಹಾ ನಿಂದು ಹಾ ಅಂತೇಳಿ ಅಲ್ಲಿವರೆಗೆ ಏನವ್ರ ಗಮನ ಬೇರೆ ಕಡೆ ಪುರುಸೋತೇ ಇಲ್ಲ. ಕೈ ಸಿಗ್ತಾ ಇರ್ತದೆ. ಹೀಗೆಲ್ಲ ಮಾಡಿದ್ರೆ ಅವ್ರ ಗಮನ ಬೇರೆ ಕಡೆ ಹೋಗುದೂ ಇಲ್ಲ, ಅವ್ರು ಚುರುಕಾಗ್ತಾರೆ. ಹೌದಾ? ಸಾಕ್ಷಿ ಏನು ಗೊತ್ತುಂಟ? ಏನು? ಓ ಇವಳು 7 ವರ್ಷ ಕಾಲಿಗೆ ಚುರುಕಿರ್ಲಿಲ್ಲ. ಹೌದಾ? ಹೌದೌದು, ಗುರುಗಳು ಹೇಳಿ ಹೋದ್ರಪ್ಪ. ಈಗ ಅವ್ರು ಹೇಳಿದ್ರು ಈಗ ಎಂತ ಚುರುಕವಳು. ಹೌದಾ? ಇಲ್ಲಿವರೆಗೆ ಕೇಳಿ ನಿನ್ನ ಹಾಗೆ ಮಾಡ್ಬೇಕು ಅಂತ. ನೀ ಏನ್ ತರ್ತೀಯೋ ಮಾಡಿದ್ರೆ ಸ್ವಲ್ಪ ತೊಂದರೆ ಆಯ್ತು. ಅದನ್ನೇ ನನಗೆ ಗೊತ್ತೇ ಬೇಕು ಅಂತ ಮೊದಲು ಕೆಲಸ ಹೇಳಿದ್ರೆ ಸಾಕು, ನಾ ಮಾಡುದಿಲ್ಲ. ಈಗ ಹೋಗ್ತಿದ್ರು. ಈಗ ಹಾಗಲ್ಲ, ನಾನು ಮಾಡ್ತಾಳು ತಯಾರಾಗಿದ್ದಾಳೆ. ಅವಳು ಎಂತದ್ದು? ನಮ್ಮ ಇವಳು ಸಿಂಗಾರಿ, ಸಿರಿಮುಡಿ ಸಿಂಗಾರಿ. ನೋಡು ಪಾಪ, ಅವಳ ಜೀವ ಅವಳಿಗೆ ಹೆಚ್ಚಾಗಿದೆ. ಆದ್ರೂ ಅವಳು ಕಷ್ಟಪಡೋದು ನೋಡ್ರೆ ಬಹಳ ಬೇಸರ ಆಗ್ತದೆ. ಹೌದಾ? ಕೆಲವು ವರ್ಷ ಮಾನಸಿಕ ಅವಳು. ನೋಡಿ ಹಿಂಗ್ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಾರೆ. ಅದ್ರಲ್ಲಿ ಮಧ್ಯದಲ್ಲಿ ಅವ್ರು ಬೇಗ ಹೋಗ್ಬಿಟ್ಟು ಮತ್ತೆ ತಲೆಬಿಸಿ ಅವಳಿಗೆ. ನನ್ ಬಿಟ್ಟು ಹೋದ್ರೆ ಇವತ್ತು ಅಂತ ಹೇಳಿ ಹನ್ನೆರಡು ತಲೆಬಿಸಿ ಅಲ್ಲ. ಹಾಗೆಲ್ಲ ಮಾಡ್ಕೊಂಡು ಚುರುಕಾಗಿದ್ದಾಳೆ. ಯಾಕೆ? ನಾನು ಕಲಿಬೇಕು ಅಂತ. ನೀನ್ ಅವಳನ್ನ ನೋಡಿ ಸಿರಿಮುಡಿ ಸಿಂಗಾರಿ ಅಂತ ಹೇಳ್ತೀಯ. ಹೌದು. ಕಾಡಿನವರೆಲ್ಲ ಇವಳು ಮತ್ತೆ ನಿಮ್ಮನ್ನ ನೋಡಿ ಹೇಳುದು ಏನು? ನೀವಿಬ್ರು ನೋಡ್ಲಿಕ್ಕೆ ಒಂದೇ ರೀತಿ ಇದ್ದೀರಂತೆ, ಅಣ್ಣ ತಂಗಿ ಅಂತ ಹೇಳುದು. ಯಾವ್ದು? ನಾವಿಬ್ರು ಅಣ್ಣ ತಂಗಿ. ಹೌದಾ? ಅಪ್ಪ ಅಮ್ಮ ಮಾತ್ರ ಬೇರೆ ಬೇರೆ. ಏನ? ಒಬ್ಬರಂತೆ 7 ಮಂದಿ ಇರ್ತಾರೆ, ಕೇಳಿಲ್ವಾ? ಹೌದು. ಭಾವನೆ ನನಗೆ ಹೇಳ್ಬೇಕು, ತಂಗಿ ಭಾವನೆ ಉಂಟು, ಪ್ರಶ್ನೆ ಇಲ್ಲ. ಅವಳೆಂತದ್ದು ಅವ ಬಾಯಿ ಬೆಳ್ಳಕ್ಕೂ ಮಾತಾಡುದಿಲ್ಲ ಅವ. ಹೌದಾ? ಈಗ ನೋಡಿ ಚುರುಕಾಗಿ ಮಾತಾಡ್ತಾ. ಮೊದಲೆಲ್ಲ ಮಾತೇ ಆಡುದಿಲ್ಲ, ಈಗ ಮಾತಾಡಿದ್ರೆ ಅರ್ಥವೇ ಆಗುದಿಲ್ಲ. ಮನುಷ್ಯರಿಗೆ ಅರ್ಥ ಆಗಿದ್ ಮಾತಾಡ್ತಾವ ಅಂದ್ರೆ ಚುರುಕಾಗಿದ್ದ ಅಂತ ಆ ಮೇಲ್ಮಟ್ಟ ಶಬ್ದ ಆಗ್ತಾ. ಇರ್ಲಿ, ಬಹಳ ಸಂತೋಷ. ನಾವೆಲ್ಲ ಹೀಗೆ ಕುಣಿದಾಡಿದ್ದೇವೆ ಅಂತಾದ್ರಿ ಅದಕ್ಕೆ ಕಾರಣ ನಾವಲ್ಲ, ಮತ್ತೆ ಹಿರಿಯವರಾದ ನಿನ್ನ ನಿರ್ದೇಶನ ಇರದೇ ಇರ್ತಿದ್ರೆ ನಾವೆಲ್ಲ ಇಷ್ಟು ಕುಣಿದಾಡುವುದಕ್ಕೆ ಸಾಧ್ಯವೇನು? ನೀವು ನನ್ನ ಪಾಲಿಗೆ ಗುರುಗಳಿದ್ದಾಗಿ. ಗುರುಗಳೇ ಗುರುಗಳೇ, ಎಲ್ರು ಪಾದ ಕೊಡಿ, ನಾ ದಿವಸ ಪೂಜೆ ಮಾಡ್ತೇನೆ. ಏನು? ನಂಗೆ ಇದೊಂದು ಶಬ್ದ ಆಗುದಿಲ್ಲ. ಗುರುಗಳು ನಂಗೆ ನನ್ನ ಗುರುಗಳಿಗೆ ಇಬ್ಬರಿಗೂ ಈ ಗುರುಗಳು ಹೇಳೋ ಶಬ್ದ ಆಗುದಿಲ್ಲ. ಯಾಕೆ? ಹೋಗುವವರು ಹೇಳೋಗಿದ್ದಾರೆ. ಏನಂತ? ಅಮ್ಮ ನಿಂಗೆ ಯಾರೇ ಗುರುಗಳು ಅಂತ ಹೇಳಿದ್ರು ನೀವು ಒಪ್ಪಬೇಡ ಅಂತ ಹೇಳಿದ್ರು. ಏನಂತೆ? ಎಂತ ಕೇಳಿದೆ, ಅದ್ರ ಹಿಂದೆ ಅರ್ಥವೇ ಬೇರೆ ಉಂಟಮ್ಮ ಅಂದ್ರಪ್ಪ. ಹೌದಾ? ಏನೋ ಗುರುಗಳಿಗೆ ಅನುಭವ ಆಗಿದ್ದಿರ್ಬೋದು. ಅನುಭವ ಅಂತ ಹೇಳುದಿಲ್ಲ ಅವ್ರು. ಆದ್ರೆ ನಾವು ಮಾತ್ರ ನಿನಗೆ